ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವ್ರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳು. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ದು ಯಾವ್ದಾನ ಇದಿದ್ರೆ ಹೇಳಿ, ಚಾನಲ್ ನಾನು ಸಪೋರ್ಟ್ ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ಜೆಮಿನಿ AI ಇದ್ರ ಬಗ್ಗೆ ಎಷ್ಟೊಂದು ವಿಡಿಯೋಸು ನಾನು ನೋಡಿದ್ದೀನಿ. ಬಟ್ ನನ್ನ ಅನುಭವ ನಾನು ನಿಮಗೆ ಹಂಚ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ವಿಡಿಯೋ. ಏನಪ್ಪ ಅಂದರೆ ನನಗೆ ಗೊತ್ತಿರೋ ಒಂದು ಹುಡುಗಿ ಜೆಮಿನಿ AI ವಿಡಿಯೋ ಅಂತ ಒಂದು ಮಾಡಿದ್ರು. ಅದರಲ್ಲಿ ಈ ಥರ ಫುಲ್ ಡ್ರೆಸ್ ಹಾಕಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ಸ್ಯಾರಿ ಬಂದಿದೆ. ಸ್ಯಾರಿ ಬಂದು ಬ್ಲೌಸ್ ಹಾಫ್ ಬ್ಲೌಸ್ ಥರ ಹಾಕಿ ಇದು ಥರ ಬಂದಿದೆ. ನೋಡಿ ಆಶ್ಚರ್ಯ ಗೊತ್ತು. ನಾವು ಹಾಕಿರೋ ಫೋಟೋನೇ ಒಂದು, ಅಲ್ಲಿ ಬಂದಿರೋದೇ ಬಂದು. ಎಕ್ಸಾಂಪಲ್ ನನ್ನ ವಿಡಿಯೋನೇ ತಗೊಳ್ಳಿ. ನನ್ನ ಫೋಟೋ ಬಂದು ನಾನು ಮಾಮೂಲಿ ನಮ್ಮ ಏರಿಯಾ ಪೂಜೆದು ನಾನು ನನ್ನ ಮಗಳಿರೋ ಫೋಟೋ ನಾನು ಹಾಕಿದ್ದೆ, ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನನ್ನ ಮಗಳು ಬಂದಿಲ್ಲ, ಬರೀ ನನ್ನ ಮಾತ್ರ ಬಂದಿದ್ದೆ. ನನ್ನ ಡಿಫ್ರೆಂಟ್ ಮುಖ ಇದೆ. ಆಮೇಲೆ ಅದೇನು ಮಾಡಿದೆ, ನಾನು ಸರಿ ಅಂದರೆ ನಾನು ಇದಕ್ಕೆ ಹಾಕಿದೆ, DP ವಾಟ್ಸಪ್ DPಗೆ ಹಾಕಿದೆ. ಒಂದು ಕಡೆಯಿಂದ ಫೋನು, ಎಷ್ಟು ಫೋನ್ ಅಂದರೆ ನನಗೆ ಗೊತ್ತಿರೋ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ರಿಲೇಟಿವ್ಸ್ ಎಲ್ಲರೂ ಫೋನ್ ಮಾಡಿ ಇದು ಯಾರು ಹುಡುಗಿ, ಇದು ಯಾರು ಅಂತ ಕೇಳ್ತಿದ್ದೆ. ನಾನಂದರೆ ನೀವು ಗೆಸ್ ಮಾಡಿ ಯಾರಿರ್ಬೋದು ಆ ಹುಡುಗಿ, ಹೇಗಿದ್ದಾಳೆ, ಏನಿದೆ, ಹೇಗಿದ್ದಾಳೆ ಅಂತ ಕೇಳಿದೆ. ಚೆನ್ನಾಗಿದ್ದಾಳೆ, ಯಾವ ಥರ ಇದ್ದಾಳೆ ಅಂತ ಸ್ವಲ್ಪ ಗೆಸ್ ಮಾಡಿ ಸ್ವಲ್ಪ ನಿಂತಾಯ್ತು. ಹೌದು, ಅದು ನನ್ನದೇ ಫೋಟೋ, ನಾನು AI ಮಾಡಿದ್ದು ಅಂತ ಹೇಳಿದೆ. ಆಮೇಲೆ ನೋಡಿದಾಗ ಅವ್ರು ಹೇಳಿದ್ರು, ಅಕ್ಕ ಇದು AI ಮಾಡೋಕೆ ಹೋಗ್ಬೇಡಿ ಅಕ್ಕ, ನಾನು ಈ ಥರ ಮಾಡಿದ್ದಕ್ಕೆ ನನಗೆ ಇದು ಒಂಥರ ಇದು ಥರ ಬಂತು, ಅದು ಮುಂದಕ್ಕೆ ತುಂಬ ಡೇಂಜರಸ್ ಇದೆ ಅಂತ ಹೇಳಿದ್ರು ಅಕ್ಕ. ಅದರಿಂದ ನಾನು ಡಿಲೀಟ್ ಮಾಡಿಬಿಟ್ಟೆ ಅಕ್ಕ, ನೀವು ಡಿಲೀಟ್ ಮಾಡಿಬಿಡಿ, ನೀವು ಹಾಕಬೇಡಿ ಅಂತ ಹೇಳಿದ್ರು. ಇದೇನಪ್ಪ ಈ ಹುಡುಗಿ ಈ ಥರ ಹೇಳ್ತಾ ಇದ್ದಾಳೆ, ನಾನು ಆಸೆ ಪಟ್ಟು ಮಾಡಿದ್ನಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. AI ಫೋಟೋಸ್ಗಳು ಸ್ಟೇಟಸ್ಗೆ ಹಾಕ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಓಡ್ತಾ ಇದೆ, ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲ ಓಡ್ತಾ ಇದೆ, ಎಲ್ಲರೂ ಹಾಕ್ತಾರೆ. ನನ್ನನ್ನು ಯಾಕೆ ಹಾಕ್ಬೇಡ ಅಂತಾಳೆ ಅಂದ್ಕೊಂಡಿದ್ದು. ನಾನಂದ್ರೆ ಏನಾಗಲ್ಲ ಬಿಡಮ್ಮ, ಹಾಕಿದ್ರೆ ಏನಾಗಲ್ಲ. ಇಲ್ಲಕ್ಕ, ನಾವು ಕಳಿಸೋದೇ ಒಂದು ಫೋಟೋ ಆಗಿದ್ರೆ ಅಲ್ಲಿ ಇನ್ನೊಂದು ಫೋಟೋ ಅವರು ಸ್ಕ್ಯಾನ್ ಮಾಡಿ ಇದು ಮಾಡ್ತಾರೆ ಅಕ್ಕ. ಜೆಮಿನಿ AI ಅಂದರೆ ಗೂಗಲ್ ಸಂಬಂಧಪಟ್ಟಿರೋದಮ್ಮ. ನೀನೇನು ಈ ಥರ ಹೇಳ್ತಾ ಇದೀಯಾ? ಇದು ಗೂಗಲ್ ಇದು ಮಾಡಿರೋ, ಅದೆಲ್ಲ ಮುಂಚೆನೇ ಎಲ್ಲ ಸೆಟ್ ಮಾಡಿ ಎಲ್ಲ ರೆಡಿ ಮಾಡಿ ಬಿಡ್ತಾರೆ. ಆ ಥರ ನಮ್ಗೆ ಕೆಟ್ಟದಾಗಿ ಫೋಟೋಸ್ ಎಲ್ಲ ಅದು ತಗೊಳಲ್ಲ. ಆ ಥರ ಗೂಗಲ್ ಅವರು ಬಿಡೋದಿಲ್ಲ. ಆ ಥರ ಅಸಭ್ಯ ಫೋಟೋಸ್ ಎಲ್ಲ ಮಾಡೋದಕ್ಕೆ ಗೂಗಲ್ ಅವರು ಬಿಡಲ್ಲ ಅಂತ ನಾನು ಹೇಳ್ದೆ. ಅದಕ್ಕೆ ಹೇಳಿದ್ರು, ಇಲ್ಲ ಅಕ್ಕ ನೀವು ಮಾಡೋಕ್ಕೆ ಹೋಗ್ಬೇಡಿ, ಯಾಕೆ ತೊಂದರೆ ಸಿಗಾಕ್ಸ್ಕೊಂತೀರಾ ಅಂತ ಹೇಳಿದ್ರು. ಆಯಿತು, ಓಕೆ ಅಮ್ಮ, ಯಾಕೆ ನಿನ್ನ ವಿಡಿಯೋ ನೋಡೋಣ, ನಿಮ್ಮೊಂದು ಫೋಟೋಸ್ ಕಳಿಸು ನೋಡೋಣ ಅಂತ ಹೇಳಿದೆ. ಅವರು ಫೋಟೋಸ್ ಕಳಿಸಿದ್ರು. ಆ ಫೋಟೋಸ್ ಕಳಿಸಿದ್ರೆ ಹಾಕಿರೋ ಫೋಟೋನೇ ಬೇರೆ, ಬಂದಿರೋ ಫೋಟೋಸೇ ಬೇರೆ. ಇದೇನಿದೆ ಇಷ್ಟೊಂದು ಡಿಫ್ರೆನ್ಸ್ ಇದೆಯಲ್ಲ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ತೋರಿಸ್ದೆ. ನೋಡ್ರಿ ಈ ಥರ ಇದೆ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಅವರು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಅವ್ರು ನನಗೆ ವಾಟ್ಸಪ್ ಮಾಡಿದ್ದಾರೆ, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ಈ ಥರ ಎಲ್ಲ ಏನು ಮಾಡೋಕೆ ಹೋಗ್ಬೇಡ ನೀನು ಅಂತ. ಅಷ್ಟೊತ್ತಿಗೆ ನಾನೊಂದು ಫೋಟೋ ರೆಡಿ ಮಾಡಿಬಿಟ್ಟಿದ್ದೆ. ರೆಡಿ ಮಾಡಿಬಿಟ್ಟು ಮತ್ತೆ DPಗೆ ಹಾಕಿದ್ದೀನಿ, ನೋಡ್ರಿ ನೀವು ಒಂದ್ಸತಿ ಅಂತ ಹೇಳಿದೆ. ಅವ್ರು ನೋಡ್ಬಿಟ್ಟು ಮೊದಲು DPಯಿಂದ ತೆಗ್ದಾಕ್ಬಿಡು, ಫೋಟೋಸ್ ಎಲ್ಲ ನೀನು ಹಾಕ್ಬೇಡ ಅಮ್ಮ, ನಾರ್ಮಲ್ ಫೋಟೋಸೇ ಹಾಕು, ಇದೆಲ್ಲ ಹಾಕ್ಬೇಡ ಅಂತ ಹೇಳಿದ್ರು. ಫ್ರೆಂಡ್ಸ್, ಏನೇ ಇಲ್ಲಿ ನೀವು ಮಾಡಬೇಕಾದ್ರೆ ನಮಗೆ ಯಾವ ತೊಂದರೆ ಬರಲ್ಲ. ಯಾಕಂದ್ರೆ ಗೂಗಲ್ ಕಡೆಯಿಂದ ಜೆಮಿನಿ AI ಬಂದಿರೋ ಇದಲ್ವಾ, ಅದರಿಂದ ನಮಗೆ ಯಾವ ತೊಂದರೆ ಬರ್ದಂಗೆ ಅವರು ಯೂಟ್ಯೂಬ್ ಅಂತ ಇದ್ದೀನಿ, ಗೂಗಲ್ ಅವರು ಸೆಟ್ ಮಾಡಿರ್ತಾರೆ. ಹಂಗಂದ್ಬಿಟ್ಟು ಎಲ್ಲೋ ಒಂದು ಕಿಡಿಕಿಡಿಗಳು ಒಂದು ಸ್ವಲ್ಪ ಇರ್ತಾರೆ. ನಾವೇನೋ ಒಂದು ಮಾಡೋಕ್ಕೋದ್ರೆ ಅವ್ರು ಅದಕ್ಕೆ ನೀನು ಇದು ಥರ ಮಾಡೋ ಥರ ಇರ್ತಾರೆ. ನಾವು ಅಂಥದಕ್ಕೆಲ್ಲ ಸಿಗಾಕ್ಸ್ಕೊಬಾರ್ದು. ನೀವೇನೇ ವಿಡಿಯೋ ಮಾಡ್ತೀರಾ ಕೇರ್ಫುಲ್ಲಾಗಿ ಮಾಡಿ, ಫೋಟೋಸ್ಗಳು ತೆಗೀರಿ, ಕೇರ್ಫುಲ್ಲಾಗಿರಿ, ನಿಮ್ಮ ಜವಾಬ್ದಾರಿ ನೀವಿರಿ ಅಂತ ನಾನು ಹೆಣ್ಮಕ್ಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನಾನು ಏನಾದರೂ ತಪ್ಪಾಗಿ ಮಾತಾಡಿದೆ ಕಮೆಂಟ್ ಮಾಡಿ, ಕ್ಷಮೆ ಇಲ್ಲಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದ್ಸತಿ ಕೇಳ್ಕೊತಾ ಇದ್ದೀನಿ, ಜೆಮಿನಿ AI ಯಾರು ಫೋಟೋಸ್ ಎಲ್ಲ ಇದು ಮಾಡ್ತಾ ಇದ್ದೀರಾ ಅವರೆಲ್ಲ ಹುಷಾರಾಗಿ ಮಾಡಿ. ನೋಡಷ್ಟು ನಿಮಗೆ ಬೇಕಾ 1, 2, 3 ಮಾಡ್ಕೊಳ್ಳಿ, ಅತಿ ಹೆಚ್ಚಾಗಿ ಮಾಡಕ್ಕೆ ಹೋಗಬೇಡಿ, ತೊಂದರೆಯಲ್ಲಿ ಸಿಗಾಕ್ಸ್ಕೊಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ
ನನ್ನ ಚಾನಲ್ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಸಪೋರ್ಟ್ ಮಾಡಿ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತಪ್ಪಾಗಿ ಏನಾದರೂ ಮಾತಾಡಿದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು.